ದಿನದಿಂದ ದಿನಕ್ಕೆ ಬುಗುಡನಹಳ್ಳಿ ಕೆರೆ ಖಾಲಿಯಾಗ್ತಿದೆ. ತುಮಕೂರಿನಲ್ಲಿ ಏಪ್ರಿಲ್ ನಂತರ ನೀರಿನ ಸಮಸ್ಯೆ ಆಗತ್ತಾ? ನೀರಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳುವುದಾಗಿ ಪರಂ ಭರವಸೆ. ರಾಜ್ಯದಲ್ಲಿ ಬಿರು ಬೇಸಿಗೆ ಶುರುವಾಗಿದ್ದು ತುಮಕೂರು ನಗರಕ್ಕೆ ಈ ಬಾರಿ ನೀರಿನ ಕಂಟಕ ಶುರುವಾಗಲಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ತುಮಕೂರು ನಗರಕ್ಕೆ ಬುಗುಡನಹಳ್ಳಿ ಕೆರೆಯಿಂದ ಕುಡಿಯುವ ನೀರು ಪೂರೈಕೆ ಮಾಡಲಾಗಿದ್ದು, ಇದೀಗ ಬುಗುಡನಹಳ್ಳಿ ಕೆರೆಯಲ್ಲಿ ನೀರಿನ ಪ್ರಮಾಣ ಡೆಡ್ ಸ್ಟೋರೇಜ್ಗೆ ತಲುಪಿದ್ದು, ಏಪ್ರಿಲ್ ತಿಂಗಳಿನಲ್ಲಿ ತುಮಕೂರು ನಗರದಲ್ಲಿ ನೀರಿನ ಕೊರತೆ ಉಂಟಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಇನ್ನು ಬುಗುಡನಹಳ್ಳಿ ಕೆರೆಯಲ್ಲಿ ನೀರಿನ ಸ್ಟೋರೇಜ್ ಪ್ರಮಾಣ 170 MCFTಗೆ ಇಳಿದಿದೆ. ಈ ನೀರು ಏಪ್ರಿಲ್ನವರೆಗೂ ಮಾತ್ರ ಸರಬರಾಜಾಗಲಿದ್ದು, ಏಪ್ರಿಲ್ ಬಳಿಕ ನೀರಿಗೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಹಿನ್ನೆಲೆ ತುಮಕೂರು ನಗರಕ್ಕೆ ಪರ್ಯಾಯವಾಗಿ ನೀರು ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡುವುದು ಅನಿವಾರ್ಯವಾಗಿದೆ. ಗೊರೂರು ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ನೀರು ಹರಿಸುವ ನಿರ್ಧಾರವನ್ನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಏಪ್ರಿಲ್ ಅಂತ್ಯದವರೆಗೆ ಬುಗುಡನಹಳ್ಳಿಯಲ್ಲಿ ನೀರು ಲಭ್ಯ ಇದೆ. ನಂತರ ಗೊರೂರು ಜಲಾಶಯದಿಂದ ನೀರು ಹರಿಸುವುದಕ್ಕೆ ಸಿದ್ಧತೆ ನಡೆದಿದೆ ಅಂತ ಖಚಿತಪಡಿಸಿದ್ರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಜನರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪರಮೇಶ್ವರ್ ಭರವಸೆ ನೀಡಿದರು. ನಮಗೆ ಈಗ ಏಪ್ರಿಲ್ ಎಂಡ್ವರೆಗೆ ನೀರು ಇದೆ, ಅಲ್ಲಿವರೆಗೂ ಆಗುತ್ತೆ. ಈಗ ಇರುವಂಥದ್ದು ಡೆಡ್ ಸ್ಟೋರೇಜಿಗೂ ನಾವು ತಲುಪಿಲ್ಲ, ಅಲ್ಲಿವರೆಗೆ ಇದೆ ನೀರು. ಅಲ್ಲಿ ಗೊರೂರಲ್ಲಿ ನೀರಿದೆ. ಕಳೆದ ಸಾರಿ ನಮಗೆ 1.5 TMC ಬಿಟ್ಟಿದ್ದರು. ಮಾನ್ಯ ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಹಾಸನದಲ್ಲಿ. ಆಗ ನಮಗೆ ಇಲ್ಲಿಗೆ ನೀರು ಬಿಟ್ಟುಕೊಟ್ಟಿದ್ರು. ಈ ಬಾರಿ ಆ ಸ್ಟೇಜ್ ಬಂದ ತಕ್ಷಣ ನಾನೀಗಾಗಲೇ ನಮ್ಮ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರ ಹತ್ರ ಮಾತನಾಡಿದ್ದೇನೆ. ಚೀಫ್ ಇಂಜಿನಿಯರು BWSSP ಅವ್ರಿಗೂ ಮಾತಾಡಿದ್ದೇನೆ. ಅವರು ಕೂಡ ಜನ ಕಳಿಸಿದರು. ಇಲ್ಲಿ ಅವರು ಆಫೀಸರ್ಸ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ನೀರಿದೆ ಅಥವಾ ಇಲ್ಲ ಅನ್ನೋದನ್ನು ಅವರು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ತಕ್ಷಣ ಏನಾದರೂ ಡೆಡ್ ಸ್ಟೋರೇಜಿಗೆ ರೀಚ್ ಆಗುವ ಸೂಚನೆ ಬಂದ ತಕ್ಷಣ ಅಲ್ಲಿಂದ ಬಿಡ್ತಾರೆ. ಅದಕ್ಕೀಗಾಗಲೇ ನಾವು ಮಾತುಕತೆ ಮಾಡ್ಕೊಂಡಿದ್ದೀವಿ. ಒಟ್ನಲ್ಲಿ ಈ ವರ್ಷ ಬೇಸಿಗೆ ಹೆಚ್ಚಾಗಿದ್ದು ತುಮಕೂರಿನ ಜನರು ನೀರಿನ ಸಮಸ್ಯೆಯಿಂದ ಬಳಲು ಸಾಧ್ಯತೆ ಇದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಚಿವರು ಈಗಾಗಲೇ ಕ್ರಮ ಕೈಗೊಂಡಿದ್ದು, ತುಮಕೂರಿಗರಿಗೆ ನೀರಿನ ಸಮಸ್ಯೆ ಆಗದಂತೆ ಕಾಪಾಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.